षड्वर्षपूजकान् सत्यप्रमोदतीर्थार्यान् नौमि न्यायसुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೆ 23 ಶ್ಲೋಕಗಳ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇನ್ನು ಮೇಲೆ 24ನೆಯ ಶ್ಲೋಕ. ಅಗಣಯನ್ನ ಶಿವಂ ಅಗಣಯತ್ ನ ಅಗಣಯತ್ ಅಗಣಯನ್ನ ಶಿವಂ ಜನತಾ ತದಾ ಅಗಣಯನ್ನ ಶಿವಂ ಜನತಾ ತದಾ ಅಗಣಯನ್ನ ಶಿವಂ ಜನತಾ ತದಾ ಸವಚನೆ ವಸುದೇವಸುತಾಹ್ವಯೇ ಸವಚನೆ ವಸುದೇವಸುತಾಹ್ವಯೇ ಸವಚನೆ ವಸುದೇವಸುತಾಹ್ವಯೇ ಅಗಣಯನ್ನ ಶಿವಂ ಜನತಾ ತದಾ ಸವಚನೆ ವಸುದೇವಸುತಾಹ್ವಯೇ ಮುಖರಮಿಚ್ಛತಿ ಮುಖರಮಿಚ್ಛತಿ ಕೋ ಮೃಗಧೂರ್ತಕಂ ಮುಖರಮಿಚ್ಛತಿ ಕೋ ಮೃಗಧೂರ್ತಕಂ ಮುಖರಮಿಚ್ಛತಿ ಕೋ ಮೃಗಧೂರ್ತಕಂ ಪ್ರಕೃತಹುಂ ಕೃತ ಪ್ರಕೃತಹುಂ ಕೃತ ಪ್ರಕೃತಹುಂ ಕೃತ ಸಿಂಹಶಿಶೌ ಸತಿ ಪ್ರಕೃತಹುಂ ಕೃತ ಸಿಂಹಶಿಶೌ ಸತಿ ಮುಖರಮಿಚ್ಛತಿ ಕೋ ಮೃಗಧೂರ್ತಕಂ ಪ್ರಕೃತಹುಂ ಕೃತ ಸಿಂಹಶಿಶೌ ಸತಿ ಅಗಣಯನ್ನ ಶಿವಂ ಜನತಾ ತದಾ ಸವಚನೆ ವಸುದೇವಸುತಾಹ್ವಯೇ ಮುಖರಮಿಚ್ಛತಿ ಕೋ ಮೃಗಧೂರ್ತಕಂ ಪ್ರಕೃತಹುಂ ಕೃತ ಸಿಂಹಶಿಶೌ ಸತಿ. ಒಂದು ದಿನ ಪಾಠದ ಗ್ಯಾಪ್ ಆಗಿದೆ ಅಂತನ್ನೋದಕ್ಕಾಗಿ ಹಿಂದೆ ನಡೆದ ಘಟನೆಯನ್ನು ಸ್ವಲ್ಪ ಹೇಳಿ ಈ ಶ್ಲೋಕದ ರೆಫರೆನ್ಸನ್ನು ಕೊಡ್ತೇನೆ. ವಾಸುದೇವ ತಮ್ಮ ತಾಯಿಯಾದ ವೇದವತಿ ದೇವಿಯರ ಜೊತೆಗೆ ಮದುವೆಗಾಗಿ ಅಂತ ಹೋಗಿರ್ತಾನೆ. ಮದುವೆಗಾಗಿ ಹೋದಾಗ ಅಲ್ಲೇ ಒಬ್ಬ ಪೌರಾಣಿಕರು ಕಥೆಯನ್ನು ಹೇಳ್ತಿರ್ತಾರೆ. ಕಥೆಯನ್ನು ಕೇಳಿ ಪುಟ್ಟ ಬಾಲಕ ವಾಸುದೇವ ತಾನು ಎದ್ದು ನಿಂತು, ಪೌರಾಣಿಕರೇ, ನೀವು ಹೇಳುವ ಅರ್ಥ ಸರಿಯಾದದ್ದಲ್ಲ ಅಂತನ್ನೋದಾಗಿ ಗಟ್ಟಿಯಾಗಿ ಧೈರ್ಯದಿಂದ ಮಂದಸ್ಮಿತದಿಂದಾಗಿ ಹೇಳ್ತಾನೆ ಅಂತನೋ ಕಥಾಭಾಗವನ್ನು ನಾವು ಕೇಳಿದ್ದೇವೆ. ಈ ಮಾತು ವಾಸುದೇವ ಆಡಿ ಆದ ಮೇಲೆ ಏನು ನಡೆಯಿತು ಅಂತನ್ನೋದನ್ನು ಈಗ ಹೇಳ್ತಾ ಇದ್ದಾರೆ. ಅಗಣಯನ್ನ ಶಿವಂ ಜನತಾ ತದಾ. ಆ ಪೌರಾಣಿಕರು ಯಾರಿದ್ದರೋ ಆ ಶಿವಭಟ್ಟರನ್ನು ಜನರು ಕೇಳಲೇ ಇಲ್ಲ.
ಇವರು ತಪ್ಪು ಹೇಳುತ್ತಿದ್ದಾರೆ ಅಂತನ್ನೋದಾಗಿ ವಾಸುದೇವ ಹೇಳಿದ ಕೂಡಲೇ ಅವರ ಪ್ರವಚನವನ್ನ ಜನರು ಕೇಳಲೇ ಇಲ್ಲ. ಅವರು ಅಲ್ಲಿಂದ ಹೋಗ್ಬಿಟ್ರು. ಅಗಣಯನ್ ನ ಶಿವಂ ಜನತಾ ತದಾ ಸವಚನೆ ವಸುದೇವ ಸುತಾಹ್ವಯೇ. ವಸುದೇವ ಅಂತಂದ್ರೆ ಕೃಷ್ಣನ ತಂದೆ. ಆ ವಸುದೇವನ ಸುತ ಕೃಷ್ಣ, ಅವನ ಹೆಸರನ್ನ ಪಡೆದಿರತಕ್ಕಂತಹ ಬಾಲಕ ಮಾತನಾಡಿದಾಗ, ಅಂದರೆ ನಮ್ಮ ಕಥಾನಾಯಕರಾದ ಶ್ರೀಮದ್ ಆಚಾರ್ಯರು ವಾಸುದೇವ ಎಂಬ ಬಾಲಕನಾಗಿ ಇರುವಾಗ ತಾವು ಏನು ಮಾತನಾಡಿದರೋ ಆಗ ಯಾರೂ ಕೂಡ ಆ ಪೌರಾಣಿಕರ ಕಥೆಯನ್ನು ಶ್ರದ್ಧೆಯಿಂದ ಕೇಳಲಿಲ್ಲ, ಅದನ್ನು ಆಲಿಸಲಿಲ್ಲ. ಹೇಗೆ ಅಂತನ್ನೋದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಸುಂದರವಾದ ದೃಷ್ಟಾಂತಗಳನ್ನು ನಾರಾಯಣ ಪಂಡಿತಾಚಾರ್ಯರು ನೀಡ್ತಾರೆ. ಮುಖರಮಿಚ್ಛತಿ ಕೋ ಮೃಗಧೂರ್ತಕಂ ಪ್ರಕೃತ ಹುಂಕೃತ ಸಿಂಹ ಶಿಶೌ ಸತಿ. ಮೋಸ ಮಾಡಿ ಬದುಕುವ ನರಿ ಇದೆ, ಮತ್ತೊಂದು ಕಡೆಗೆ ತನ್ನ ಪರಾಕ್ರಮದಿಂದ, ತನ್ನ ಧೈರ್ಯದಿಂದ, ತನ್ನ ಶೌರ್ಯದಿಂದ ಮೆರೆಯುವ ಸಿಂಹ ಶಾವಕವಿದೆ. ಹೀಗಿದ್ದಾಗ ಜನರು ಆ ಸಿಂಹ ಶಾವಕವನ್ನೇ ಇಷ್ಟಪಡ್ತಾರೆ ಹೊರತು ಯಾರೂ ಕೂಡ ಮೋಸ ಮಾಡುವಂತಹ ಆ ನರಿಯನ್ನ ಬೆನ್ನತ್ತುವುದಿಲ್ಲ. ಹೇಗೋ ಹಾಗೆ ಪ್ರಕೃತದಲ್ಲಿ ಇಲ್ಲದೇ ಇದ್ದ ಅರ್ಥವನ್ನ ಹೇಳುವ ಆ ಪೌರಾಣಿಕರನ್ನ ಜನರು ಆಶ್ರಯಿಸಲಿಲ್ಲ ಅಂತನ್ನೋದಾಗಿ ಹೇಳ್ತಾ ಇದ್ದಾರೆ. ಮುಂದಿನ ಕಥೆಯನ್ನು ನೋಡೋಣ. ಅಥ ಕಥಾಂ ಕಥಯೇತಿ ತದಾ ಜನೇ. ಅಥ ಕಥಾಂ ಕಥಯೇತಿ ತದಾ ಜನೇ. ಅಥ ಕಥಾಂ ಕಥಯೇತಿ ತದಾ ಜನೇ. ಗದಿತವತಿ ಉಚಿತಾರ್ಥಮುದಾಹರತ್. ಉಚಿತಾರ್ಥಂ ಉದಾಹರತ್. ಉಚಿತಾರ್ಥಮುದಾಹರತ್. ಗದಿತವತ್ಯುಚಿತಾರ್ಥ. ಗದಿತವತ್ಯುಚಿತಾರ್ಥ. ಗದಿತವತಿ ಉಚಿತಾರ್ಥಂ ಉದಾಹರತ್. ಗದಿತವತ್ಯುಚಿತಾರ್ಥಮುದಾಹರತ್. ಅಥ ಕಥಾಂ ಕಥಯೇತಿ ತದಾ ಜನೇ. ಗದಿತವತ್ಯುಚಿತಾರ್ಥಮುದಾಹರತ್. ಸಮಲಾಲ್ಯತ. 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 ಸಮಲಾಲ್ಯತ ವಿಸ್ಮಯಿಭಿರ್. ವಿಸ್ಮಯಿಭಿರ್ ನರೈರಪಿ ಸುರೈಃ. ನರೈರಪಿ ಸುರೈಃ ವಿಜಯಂಕುರಪೂಜಕೈಃ. ವಿಜಯಂಕುರ ಪೂಜಕೈಃ. ಸುರೈ ನರೈರಪಿ ಸುರೈರ್ವಿಜಯಂಕುರಪೂಜಕೈಃ. ಸಮಲಾಲ್ಯತ ವಿಸ್ಮಯಿಭಿರ್ನರೈರಪಿ ಸುರೈರ್ವಿಜಯಂಕುರಪೂಜಕೈಃ. ಅಥ ಕಥಾಂ ಕಥಯೇತಿ ತದಾ ಜನೇ. ಗದಿತವತ್ಯುಚಿತಾರ್ಥಮುದಾಹರತ್. ಸಮಲಾಲ್ಯತ ವಿಸ್ಮಯಿಭಿರ್ನರೈರಪಿ ಸುರೈರ್ವಿಜಯಂಕುರಪೂಜಕೈಃ.
ಸುರೈರ್ವಿಜಯಾಂಕುರ ಪೂಜಕೈ. ಹಿಂದೆ ಹೇಳುತ್ತಿರುವ ಯಾವ ಪೌರಾಣಿಕರಿದ್ದಾರೋ ಅವರು ಹೇಳುವ ಕಥೆ ಸರಿಯಲ್ಲ ಅಂತನ್ನೋದಾಗಿ ವಾಸುದೇವ ಹೇಳಿದ. ಆಯಿತು, ಅವರು ಹೇಳುವುದು ಸರಿಯಲ್ಲ, ನಾವು ಅವರನ್ನು ಕೇಳುವುದಿಲ್ಲ, ಆಯಿತು. ಆದರೆ ದೊಡ್ಡವರಿಗೆ ಅಭಿಪ್ರಾಯವಿದ್ದಂತೆ ಇರುವ ಕಥೆ ಯಾವುದು? ಆ ಎಲ್ಲ ವಾಕ್ಯಗಳಿಗೆ ನಿಜವಾದ ಅರ್ಥ ಯಾವುದು ಅಂತನ್ನುವುದಾಗಿ ಜನರು ಕೇಳಿದಾಗ ಏನಾಯಿತು ಮುಂದೆ? ಕೆಲವರಿಗೆ ಪ್ರಸಂಗ ಕೆಲವರಿಗೆ ಹೇಗೆ ಬರುತ್ತೆ, ಎಲ್ಲ ತಪ್ಪು ಅಂತ ಹೇಳಿಬಿಡ್ತಾರೆ. ಆದರೆ ಸರಿಯಾದದ್ದು ಯಾವುದು ಅಂತನ್ನೋದಾಗಿ ಕೇಳಿದರೆ ಗೊತ್ತಿಲ್ಲ ಅಂತ ಹಿಂದಕ್ಕೆ ಬರ್ತಾರೆ. ತಪ್ಪು ಅಂತ ಹೇಳೋದು ಒಂದು, ಸರಿ ಹೇಳ್ರಿ ನೀವೇ ಅಂತನ್ನೋದಾಗಿ ಕೇಳಿದಾಗ ಅದೇನು ನನಗೆ ಗೊತ್ತಿಲ್ಲ ಅಂತ ಹಿಂದೆ ಬಂದುಬಿಡ್ತಾರೆ. ಹಾಗೆ ನಮ್ಮ ವಾಸುದೇವ, ನಮ್ಮ ಶ್ರೀಮದಾಚಾರ್ಯರು ಮಾಡಲಿಲ್ಲ. ಬಾಲಕನಾಗಿ ಇರುವಾಗಲೇನೆ ಆ ಕಥೆ ತಪ್ಪು ಅಂತನ್ನೋದಾಗಿ ಹೇಳಿ ಜನರೆಲ್ಲರೂ ಕೂಡ ಮತ್ತೊಮ್ಮೆ ಆ ಅರ್ಥವನ್ನು ಕೇಳುವ ಸಂದರ್ಭದಲ್ಲಿ ಹೇಳ್ತಾರೆ, ಉಚಿತಾರ್ಥ ಮುದಾಹರತ. ಏನು ಯೋಗ್ಯವಾದಂಥ ಅರ್ಥವಿತ್ತೋ ಆ ಅರ್ಥವನ್ನು ವಾಸುದೇವ ವಿವರಣೆ ಮಾಡಿ ಹೇಳ್ತಾನೆ, ಚೆನ್ನಾಗಿ ಹೇಳ್ತಾನೆ. ಆ ಪ್ರಸಂಗ ಹೇಗಿತ್ತು, ಏನಾಯಿತು ಅಂತಂದ್ರೆ, ಸಸಮಲಾಲ್ಯತ ವಿಸ್ಮಯಿಭಿರ್ನರೈರಪಿ ಸುರೈರ್ವಿಜಯಾಂಕುರ ಪೂಜಕೈ. ಎಲ್ಲ ಜನರಿಗೆ ವಿಸ್ಮಯ. ವಿಸ್ಮಯ ಅಂತಂದರೆ ಆಶ್ಚರ್ಯ. ಸಣ್ಣ ಬಾಲಕ ಏನು, ಅವನ ಮಾತುಗಳು ತೊದಲು ಮಾತುಗಳೇನು, ಆದರೆ ಜ್ಞಾನ ನೋಡಿದರೆ ಪ್ರಚಂಡವಾದಂತಹ ಜ್ಞಾನ. ಮರಾಠಿಯಲ್ಲಿ ಹೇಳಬೇಕು ಅಂತಂದರೆ ಅಫಾಟ್ ಆಗಿರ್ತಕ್ಕಂತಹ ಜ್ಞಾನ. ಅಷ್ಟೆಲ್ಲ ಜ್ಞಾನವನ್ನು ಈ ಮಗು ಯಾವಾಗ ಪಡೆದ, ಅಷ್ಟೆಲ್ಲ ಧೈರ್ಯವನ್ನು ಎಲ್ಲಿಂದ ಪಡೆದ ಅಂತನ್ನೋದಾಗಿ ಎಲ್ಲರಿಗೂ ಆಶ್ಚರ್ಯ ಆಗಿ ಹೋಯಿತು. ವರ್ಷದವರೆಗೆ ಕಥೆಯನ್ನು ಹೇಳಿ ಅದರಲ್ಲಿ ಸಿದ್ಧಿಯನ್ನು ಪಡೆದ ಜನರಿಗೆ ಏನೂ ಓದದೆ ಬಾಲಕನಾಗಿ ಇಷ್ಟು ಸಮರ್ಥವಾಗಿ ಪ್ರತ್ಯುತ್ತರವನ್ನು ಕೊಡ್ತಾನೆ ಅಂತಂದರೆ ಏನಿದು ಅಂಥೇಳಿ ಎಲ್ಲರಿಗೂ ಆಶ್ಚರ್ಯ ಆಗೋಯಿತು. ಅಂತಹ ವಿಸ್ಮಯದಿಂದ ಯುಕ್ತರಾದ ಜನರಿಂದ ವಾಸುದೇವ ಪೂಜಿತನಾಗಿದ್ದಾನೆ. ಎಲ್ಲರೂ ಕೂಡ ಸಮಲಾಲ್ಯತ, ಎಲ್ಲರೂ ಕೂಡ ಅವನನ್ನು ಮಾನ್ಯ ಮಾಡಿದ್ದಾರೆ. ಅವನ ಜ್ಞಾನ, ಅವನ ಪಾಂಡಿತ್ಯ, ಅವನ ವಾಕ್ಪಟುತ್ವ ಎಲ್ಲರೂ ಕೂಡ ಮಾನ್ಯ ಮಾಡಿ ಎಲ್ಲರೂ ನಮಸ್ಕಾರ ಮಾಡಿದ್ದಾರೆ ಅಂತನ್ನೋದಾಗಿ ಹೇಳ್ತಾರೆ. ಯಾರು? ಬರೇ ಮನುಷ್ಯರ ಅಲ್ಲ. ಯಾವಾಗ ವಾಸುದೇವ ಕಥೆಯನ್ನು ಹೇಳೋದಕ್ಕೆ ಆರಂಭ ಮಾಡಿದ, ಆ ವಾಕ್ಯಾರ್ಥವನ್ನು ಹೇಳೋದಕ್ಕೆ ಆರಂಭ ಮಾಡಿದ, ಆ ಕಾಲದಲ್ಲಿ ಸುರೈಹಿ ದೇವತೋತ್ತಮರಾಗಿರ್ತಕ್ಕಂತಹ ಮಹಾನುಭಾವರು ಕೂಡ ಆಕಾಶದಲ್ಲಿ ನಿಂತು ಆ ವಾಸುದೇವನ ಮಾತುಗಳನ್ನು ಆಲಿಸಿ ಸಂತುಷ್ಟರಾಗಿದ್ದಾರೆ, ನಮಸ್ಕಾರವನ್ನು ಮಾಡಿ ತಾವು ತೆರಳಿದ್ದಾರೆ. ಇದು ಹೇಗಿತ್ತು ಅಂತಂದರೆ, ವಿಜಯಾಂಕುರ ಪೂಜಕೈಹಿ, ವಿಜಯದ ಅಂಕುರವನ್ನು ನೆಟ್ಟಿದ್ದಾನೆ ವಾಸುದೇವ. ಇದು ಮೊದಲನೇ ವಿಜಯ ವಾಸುದೇವನದು. ಮುಂದೆ ಮಹಾವಿದ್ವಾಂಸನಾಗುವರಿದ್ದಾರೆ, ಆಗುವರಿದ್ದಾರೆ ಅಂತನೋ ಮಾತಿಗೇನು ಅರ್ಥ ಇಲ್ಲ. ಇದ್ದ ಜ್ಞಾನ ಅಭಿವ್ಯಕ್ತವಾಗುವುದಿದೆ ಅಂತ ಇಷ್ಟೇ ಅರ್ಥ. ನರೈರಪಿ ಸುರೈರ್ ವಿಜಯಾಂಕುರ ಪೂಜಕೈ. ಆ ಜನರ ಭಾಗ್ಯ ಎಂಥದ್ದು ದೊಡ್ಡದಲ್ಲ. ಮೊಟ್ಟ ಮೊದಲು ಆ ವಿಜಯಾಂಕುರವನ್ನು ಪೂಜೆ ಮಾಡುವ ಭಾಗ್ಯ ಸಿಕ್ಕಿದೆ. ಮೊದಲನೇ ಜಯವನ್ನು ನೋಡುವ ಭಾಗ್ಯ ಸಿಕ್ಕಿದೆ. ಆ ವಾಸುದೇವನ ಬಾಲಕನಾಗಿ ದೊಡ್ಡವರಾದ ಮೇಲೆ ಜ್ಞಾನ ಅಂತ ಇರ್ತದೆ, ಪಾಂಡಿತ್ಯ ಅಂತ ಇರ್ತದೆ, ವಿದ್ವಾಂಸರು ಅಂತ ಪರಿಗಣಿತನಾಗಿ ಬಿಟ್ಟಿರ್ತಾರೆ, ಪ್ರತಿಷ್ಠೆ ಬರ್ತದೆ, ಎಲ್ಲ ಸರಿ. ಆ ಬಾಲಕ ಏನು, ಮಾತುಗಳೇನು, ತೊದಲು ಮಾತುಗಳೇನು, ಆದರೆ ಅಷ್ಟೇ ನಿಖರವಾದ ಮಾತುಗಳು. ಇದನ್ನೆಲ್ಲವನ್ನು ಕೇಳಿ ಆನಂದಿಸಿ ಏನ ಜನರ ಭಾಗ್ಯ ಹೇಳೋದಕ್ಕೆ ಸಾಧ್ಯವಿಲ್ಲ. ಇದನ್ನು ಅಲ್ಲಿರ್ತಕ್ಕಂತಹ ಜನರು, ದೇವತೆಗಳು ಎಲ್ಲರೂ ನೋಡಿ ಆನಂದಿಸಿ ವಾಸುದೇವನನ್ನು ಪೂಜೆ ಮಾಡಿ ತಮ್ಮನ್ನು ತಾವು ಧನ್ಯರು ಅಂತನ್ನೋದಾಗಿ ಭಾವಿಸಿದ್ದಾರೆ ಅಂತನ್ನುವ ಭಾಗವನ್ನು ಇಲ್ಲಿ ಹೇಳಿದ್ದಾರೆ. ಸುಮ್ಮನೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ಅನಂತರದಲ್ಲಿ ವಾಟ್ಸಪ್ ಮುಖಾಂತರ ಉತ್ತರ ಕೊಡ್ರಿ.
ಯಾವ ಊರಿಗೆ ತಾಯಿಯ ಜೊತೆಗೆ ವಾಸುದೇವನು ಹೋಗಿದ್ದನು? ಚೆನ್ನಾಗಿ ನೆನಪಿಟ್ಟು ಹೇಳಬೇಕು. 26ನೇ ಶ್ಲೋಕ. ಸಜನನಿ ಸಹಿತೋ ಜನಕಂ ಗೃಹೇ ಸಜನನಿ ಸಹಿತೋ ಜನಕಂ ಗೃಹೇ ಪ್ರಗತವಾಂ ಸ್ತಮುದಂತಂ ಅವೇದಯತ್. ಪ್ರಗತವಾನ್ ತಂ ಉದಂತಂ ಅವೇದಯತ್. ಪ್ರಗತವಾಂಸ್ತಮುದಂತಂ ಅವೇದಯತ್. ಪ್ರಗತವಾಂಸ್ತಮುದಂತಂ ಅವೇದಯತ್. ಸಜನನಿ ಸಹಿತೋ ಜನಕಂ ಗೃಹೇ ಪ್ರಗತವಾಂಸ್ತಮುದಂತಂ ಅವೇದಯತ್. ನಿಗದತಾತ ಶಿವಃ ಕಥಕಃ ಸಖಿಂ. ನಿಗದತಾತ ಶಿವಃ ಕಥಕಃ ಸಖಿಂ ವಿತಥಗೀಹಿ ಅಥವಾ ಅಹಂ ಇತಿ ಈರಯನ್ ಹಮಿತೀರಯನ್ ವಿತಥಗೀರಥವಾ ಹಮಿತೀರಯನ್. ನಿಗದತಾತ ಶಿವಃ ಕಥಕಃ ಸಖಿಂ ವಿತಥಗೀರಥವಾ ಹಮಿತೀರಯನ್. ಸಜನನಿ ಸಹಿತೋ ಜನಕಂ ಗೃಹೇ ಪ್ರಗತವಾಂಸ್ತಮುದಂತಂ ಅವೇದಯತ್. ನಿಗದತಾತ ಶಿವಃ ಕಥಕಃ ಸಖಿಂ ವಿತಥಗೀರಥವಾ ಹಮಿತೀರಯನ್. ಮದುವೆ ಆಗೋಯಿತು. ವಾಸುದೇವ ತನ್ನ ಪ್ರವಚನವನ್ನು ಕೂಡ ಮಾಡಿದ. ಜನರು ಸಂಭಾವನೆಯನ್ನು ಕೊಟ್ಟರು, ಗೌರವವನ್ನು ಸಲ್ಲಿಸಿದರು. ಎಲ್ಲ ಆಯಿತು. ಎಲ್ಲ ಮುಗಿಸಿಕೊಂಡು ಮನೆಗೆ ಬಂದ ವಾಸುದೇವ. ಜನನಿ ಸಹಿತ, ತಂದೆ ಹೋಗಿದ್ದಿಲ್ಲ ಮದುವೆಗೆ, ತಾಯಿಯ ಜೊತೆಗೆ ವಾಸುದೇವ ಹೋಗಿದ್ದ. ಎಲ್ಲವೂ ಕೂಡ ಮುಗಿಸ್ಕೊಂಡು ಬಂದಿದ್ದಾರೆ. ಬಂದಾದ ಮೇಲೆ ಉದಂತಂ ಅವೇದಯತ್. ಉದಂತ ಅಂತನೋ ಶಬ್ದಕ್ಕೆ ವಾರ್ತೆ ಅಂತನ್ನೋದಾಗಿ ಅರ್ಥ. ಉದಂತ ಶಬ್ದಕ್ಕೆ ವಾರ್ತೆ ಅಂತನ್ನೋದಾಗಿ ಅರ್ಥ. ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಯನ್ನು, ಎಲ್ಲ ವಾರ್ತೆಯನ್ನು ವಾಸುದೇವ ತಮ್ಮ ತಂದೆಯ ಮುಂದೆ ಹೇಳಿದ. ತಂದೆ, ಶಿವ ಭಟ್ಟರು ಈ ವಿಧವಾಗಿ ಹೇಳಿದ್ದರೂ ನಾನು ಅದು ತಪ್ಪು ಎಂಬುದಾಗಿ ಹೇಳಿ ಸರಿಯಾದ ಅರ್ಥವನ್ನು ಈ ವಿಧವಾಗಿ ಹೇಳಿದೆ ಅಂತನ್ನೋದಾಗಿ ಹೇಳಿದ. ವಾಸುದೇವ ತಮ್ಮ ತಂದೆಗೆ ಹೇಳಿ, ಯಾರ ಅಭಿಪ್ರಾಯ ನಿಜವಾದದ್ದು, ಯಾರ ಅರ್ಥ ಹೇಳಿದ್ದು ಸರಿಯಾದದ್ದು, ಇದನ್ನು ನೀವು ಹೇಳ್ರಿ. ಆ ಪೌರಾಣಿಕರ ಅಭಿಪ್ರಾಯ ಸರಿಯಾದದ್ದೋ ಅಥವಾ ನಾ ಹೇಳುವ ಅರ್ಥ ಸರಿಯಾದದ್ದೋ ಅಂತನ್ನೋದಾಗಿ ವಾಸುದೇವ ತಮ್ಮ ತಂದೆಗೆ ಕೇಳಿದ್ದಾನೆ. ಸಜನನಿ ಸಹಿತೋ ಜನಕಂ ಗೃಹೆ ಪ್ರಗತವಾಂಸ್ತಮುದಂತಂ ಅವೇದಯತ್. ನಿಗದತಾತ ಶಿವಃ ಕಥಕಃ ಸಖಿಂ ವಿತಥಗೀಹಿ ಅಥವಾ ಹಮಿತೀರಯನ್. ಕೆಲವರಿಗೆ ನಾ ಹೇಳಿದ್ದೇನೆ ಅಂದಮೇಲೆ ಸತ್ಯವಾದದ್ದು ಅಂತ ಅನಿಸಿಬಿಡ್ತದೆ. ಹಾಗೆ ಇರಬಾರ್ದು. ಜ್ಞಾನಿಗಳು ಇದ್ದರೆ ಅವರಿಗೆ ಕೇಳಿ ಅವರಿಂದ ತಿಳಿಬೇಕು ಅಂತನ್ನುವ ಶಿಕ್ಷಣೆಯನ್ನು ವಾಸುದೇವ ನಮಗೆ ನೀಡುವ ಮುಖಾಂತರ ಈ ಪ್ರಶ್ನೆಯನ್ನು ತಂದೆಗೆ ಮಾಡಿದ್ದಾನೆ. ತಂದೆ ಯಾರ ಪಕ್ಷ ಸರಿ ಅಂತನ್ನೋದಾಗಿ ಅಂತಾರೆ, ಏನು ಹೇಳ್ತಾರೆ, ಏನು ಭಾವನೆ ಅವರ ಮನಸ್ಸಿನಲ್ಲಿ ಬರ್ತದೆ ಅಂತನ್ನುವ ಕಥಾಭಾಗವನ್ನು
20ನೇ ಶ್ಲೋಕದಲ್ಲಿ ಹೇಳ್ತಾ 27ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನು ನಾಳಿನ ದಿನ ನಾವು ಆಲಿಸೋಣ ಅಂತನ್ನೋದಾಗಿ